ಮುಖ್ಯಮಂತ್ರಿಗಳ ವಿಚಾರನೇ ಈಗ ಇಡೀ ರಾಜ್ಯದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಜನ ಎಲ್ಲೇ ಹೋಗಲಿ ನೀವು ಟಾಕಲ್ಲಿ ಇರ್ತಾರೆ. ಅಂಗಡಿ ಕಡೆಗೆ ಹೋಗಿ ಏನು ಸರ್ ಅದು ಏನಾಗಿದೆ, ನಿಜವಾಗ್ಲೂ ಹಂಗೆ ಮಾಡಿದಾರಾ, ಇಂಥ ಪ್ರಶ್ನೆಗಳನ್ನು ನಮ್ಮನ್ನು ಕೇಳ್ತಾರೆ. ಬಟ್ ಉತ್ತರವನ್ನು ಕೊಡೋಕೆ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದು. ಬಟ್ ಆ ಫೇಸ್ ಮಾಡ್ತಾ ಇರುವಂಥವ್ರು ಇದ್ದಾರಲ್ಲ ಈ ಆರೋಪಗಳನ್ನು, ಆ ಸ್ಥಾನದಲ್ಲಿರೋರಿಗೆ ಗೊತ್ತು ಅದರ ಪರಿಸ್ಥಿತಿ ಏನು ಅಂತ. ಸಹಜವಾಗಿ ಈಗ ಮುಖ್ಯಮಂತ್ರಿಗಳಿಗೆ ಆ ಒಂದು ಟೆನ್ಷನ್ ಇದೆ, ಆ ಒಂದು ಒತ್ತಡ ಇದೆ, ಅದರ ಮಧ್ಯದಲ್ಲಿ ಒಂದು ಜವಾಬ್ದಾರಿ ಇದೆ ರಾಜ್ಯದ ಮುಖ್ಯಮಂತ್ರಿಯಾಗಿ. ಸೊ ಹಾಗಾಗಿ ಈಗ ದಸರಾ ಸಂಭ್ರಮದ ಮಧ್ಯೆ ಮುಖ್ಯಮಂತ್ರಿಗಳಿಗೆ ಇಡಿ ಟೆನ್ಷನ್ ಈಗ ಶುರುವಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಮೈಸೂರಿಗೆ ಇಡಿ ಎಂಟ್ರಿಯನ್ನು ಕೊಡಬಹುದು. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಯಾಕೆ ಅಂತಂದ್ರೆ ನೀವು ಕೊಟ್ಟಿರುವಂತಹ ದೂರಿನ ಅನ್ವಯ ದಾಖಲೆಗಳನ್ನ ಕೊಡಿ ಅಂತ ಪ್ರಶ್ನಿಸಿಕೊಳ್ತಾರೆ. ನಾಳೆ ಇಡಿ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಹಾಜರಾಗ್ತಾರೆ. ಆತ್ಮಸಾಕ್ಷಿಯ ಅಸ್ತ್ರವನ್ನ ಈ ಕಡೆಗೆ ಮುಖ್ಯಮಂತ್ರಿಗಳು ಪ್ರಯೋಗಿಸಿದ್ದಾರೆ. ಕಾನೂನಿಗಿಂತ ದೊಡ್ಡದು ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಏನೆಲ್ಲ ಬೆಳವಣಿಗೆಗಳಾಗಿದೆ ವಿಚಾರದಲ್ಲಿ ಎಲ್ಲಿದೆ ನೋಡಿ ರಿಪೋರ್ಟ್. ದಸರಾ ಸಂಭ್ರಮ ಮಧ್ಯೆ ಸಿಎಂ ಇಡಿ ಟೆನ್ಷನ್. ಯಾವುದೇ ಕ್ಷಣದಲ್ಲಿ ಮೈಸೂರಿಗೆ ಇಡಿ ಎಂಟ್ರಿ. ದೂರುದಾರನಿಗೆ ಇಡಿ ಫಸ್ಟ್ ನೋಟಿಸ್. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿನೇ ದಿನೇ ಸಂಕಷ್ಟಕ್ಕೆ ಸಿಲುಕ್ತಾನೆ ಇದ್ದಾರೆ. ನಾಳೆಯಿಂದ ದಸರಾಗೆ ಚಾಲನೆ ಸಿಗ್ತಾ ಇರೋ ಹೊತ್ತಲ್ಲೇ ಸಿಎಂಗೆ ಟೆನ್ಷನ್ ಶುರುವಾಗಿದೆ. ನಿನ್ನೆ ಅಷ್ಟೇ ಮೂಡಾ ಸೈಟ್ ವಾಪಸ್ ಕೊಟ್ಟರೂ ಸಿಎಂಗೆ ಇಡಿ ಭಯ ಕಾಡ್ತಾನೆ ಇದೆ. ಯಾವುದೇ ಕ್ಷಣದಲ್ಲೂ ಮೈಸೂರಿಗೆ ಇಡಿ ಎಂಟ್ರಿ ಕೊಡಲಿದೆ. ಮೂಡಾ ಕಚೇರಿ ಹಾಗೂ ಆರೋಪಿಗಳ ಮನೆ ಮೇಲೆ ರೇಡ್ಗೆ ಮುಂದಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸಿಎಂ ಪತ್ನಿಗೆ ಅರಿಶಿನ ಕುಂಕುಮ ರೂಪದಲ್ಲಿ ಸೈಟ್ ಕೊಟ್ಟ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೂ ಇಡಿ ಭಯ ಕಾಡ್ತಾ ಇದ್ದು ಮನೆ ಮೇಲೆ ದಾಳಿಯಾಗುವ ಸಾಧ್ಯತೆ ಇದೆ. ದಸರಾ ಮಾಡುವ ಮೂಡ್ನಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ವಿಚಾರ ಒಂದು ರೀತಿಯಾಗಿ ಕೆಂಡದಂತೆ ಕಾಣ್ತಾ ಇದೆ. ಅದರ ನಡುವೆ ಅವರ ಪತ್ನಿ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದರೂ ಕೂಡ ಇಡಿ ಭಯ ಶುರುವಾಗಿದೆ. ಇಡಿ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಮೈಸೂರಿಗೆ ಎಂಟ್ರಿ ಆಗುವಂಥದ್ದು ನಿಶ್ಚಿತ. ಹೀಗಾಗಿಯೇ ಹಬ್ಬದ ಸಂಭ್ರಮದ ಬಹಳ ದೊಡ್ಡ ಮೂಡ್ ನಿಧಾನವಾಗಿ ಕೆಡ್ತಾ ಇದೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಪಾಲಿಗೆ ದಸರಾದ ಈ ಕ್ಷಣ ಅನ್ನುವಂಥದ್ದು ಒಂದು ಕಡೆ ಸಿಹಿ, ಒಂದು ಕಡೆ ಕಹಿಯ ರೂಪದಲ್ಲಿ ಕಾಣ್ತಾ ಇದೆ. ಅದರಲ್ಲೂ ಕೂಡ ಈ ಪ್ರಕರಣದ A3 ಮತ್ತು A4 ಆರೋಪಿಗಳು, ಅದರಲ್ಲಿ A3 ಆರೋಪಿ ಸಿಎಂ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಅವರ ಮನೆ ಮೇಲೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಇಡಿ ರೈಡ್ ಆಗುವಂತಹ ಸಾಧ್ಯತೆಗಳೇ ಕಾಣ್ತಾ ಇದೆ. ಹಾಗಾಗಿ ದಸರಾದ ಸಂಭ್ರಮದಲ್ಲಿ ಸಿದ್ದರಾಮಯ್ಯನವರು ಜೊತೆಗೆ ಸಿದ್ದರಾಮಯ್ಯನವರ ಬೆಂಬಲಿಗರ ಪಾಲಿಗೆ ದಸರಾ ಸಂಭ್ರಮ ದೊಡ್ಡ ಸಂಭ್ರಮವಾಗಿ ಕಾಣ್ತಾ ಇಲ್ಲ. ನಾಳೆ ಇಡಿ ಮುಂದೆ ಸ್ನೇಹಮಯಿ ಕೃಷ್ಣ. ಇಡಿಗೆ 500 ಪುಟಗಳ ದಾಖಲೆ ಕೊಟ್ಟಿರೋ ದೂರುದಾರ. ಮೂಡಾ ಪ್ರಕರಣದಲ್ಲಿ ಇಡಿ ಮೊದಲ ನೋಟಿಸ್ ಕೊಟ್ಟಿದ್ದು ನಾಳೆ ಇಡಿ ಮುಂದೆ ಹಾಜರಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ವಿವರಣೆ ಕೊಡಲಿದ್ದಾರೆ. ಈಗಾಗಲೇ ಇಡಿಗೆ 500 ಪುಟಗಳ ದಾಖಲೆ ನೀಡಿರುವ ಸ್ನೇಹಮಯಿ ಕೃಷ್ಣ ನಾಳೆ ಇನ್ನಷ್ಟು ದಾಖಲೆ ಪತ್ರಗಳನ್ನು ನೀಡಲಿದ್ದಾರೆ. ಸಿಎಂ ಮಾತ್ರ ಅಲ್ಲ, ಬಹುತೇಕ ಜನಪ್ರತಿನಿಧಿಗಳಿಗೆ ಇಡಿ ವಿಚಾರಣೆ ನಿಶ್ಚಿತವಾಗಿದ್ದು 50-50 ಅನುಪಾತದಲ್ಲಿ ಸೈಟ್ ಪಡೆದವರು ಎಲ್ಲರಿಗೂ ಸಮಸ್ಯೆ ಎದುರಾಗಲಿದೆ ಅಂತ ಸ್ನೇಹಮಯಿ ಕೃಷ್ಣ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಮೂಡಾ ಹಗರಣದ ವಿಚಾರದಲ್ಲಿ ಇಡಿ ಎಂಟ್ರಿ ಆಗಿದೆ. ಈಗ ಮೊದಲ ಸಮನ್ಸನ್ನು ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಇಡಿ ನೀಡಿದೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ಪ್ರಮುಖವಾಗಿ ನಿಮಗೆ ಇಡಿ ಒಂದು ಸಮನ್ಸ್ ಇಶ್ಯೂ ಮಾಡಿದೆ. ಯಾವ ಆಧಾರದ, ಅಂದರೆ ನಿಮ್ಮ ಕಂಪ್ಲೇಂಟ್ನ ಆಧಾರದ ಮೇಲೆ ಇಡಿ ಕೇಸ್ ಆಗಿರುವಂಥದ್ದು ಹೇಗಿದೆ? ಹೌದು ಸರ್, ನಾನು ಏನು ಇಮೇಲಲ್ಲಿ ನಾನು ದೂರರ್ಜಿನ ಕಳಿಸಿದೆ, ಅದರ ಆಧಾರದ ಮೇಲೆ ಪ್ರಕರಣ ದಾಖಲೆ ಮಾಡಿಕೊಂಡು ನಾಳೆ 3ನೇ ತಾರೀಕು ವಿಚಾರಣೆಗೆ ಹಾಜರಾದಕ್ಕೆ ನನಗೆ ಸಮನ್ಸನ್ನು ಕಳಿಸಿದ್ದಾರೆ. ಅಂದರೆ ಈಗ ಏನೇನು ಡಾಕ್ಯುಮೆಂಟ್ಸ್ ಕೊಡಿ, ಏನು ವಿವರಣೆ ಕೇಳಿದೆ ಸರ್? ನಾನು ಆಗಲೇ ದೂರರ್ಜಿ ಜೊತೆಗೆ ಒಂದು 500 ಪುಟಗಳಿಂದ ಹೆಚ್ಚಿನ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಸೊ ನಾಳೆ ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಆ ದಾಖಲೆಯನ್ನು ಹೊರತುಪಡಿಸಿ ಬೇರೆ ದಾಖಲಾತಿ ಅವರೇನಾದ್ರು ಕೇಳಿದರೆ ಸೊ ಆ ದಾಖಲಾತಿ ಅದರಲ್ಲಿ ಲಭ್ಯ ಆದರೆ ಅದನ್ನು ನಾನು ಕೊಡಬೇಕಾಗತ್ತೆ, ಕೊಡೋಕ್ಕೆ ರೆಡಿ ಇದ್ದೀನಿ. ಕಡೆ ತನಕ ಸಿಎಂ ಹೋರಾಟ ಮಾಡ್ತಾರ. ಸಿಎಂ ಬೆನ್ನಿಗೆ ನಿಂತ ಕಾಂಗ್ರೆಸ್ ಹೈಕಮಾಂಡ್.
ಲೋಕಾಯುಕ್ತ ತನಿಖೆ ಹಾಗೂ ಇಡಿ ಎಂಟ್ರಿ ಆದ್ರೂ ಕೊನೆವರೆಗೂ ಕಾನೂನು ಹೋರಾಟಕ್ಕೆ ಸಿಎಂ ಮುಂದಾಗಿದ್ದಾರೆ. ಈಗಾಗಲೇ ಸೈಟ್ ವಾಪಸ್ ಕೊಟ್ಟಿದ್ರು ಕಾನೂನಾತ್ಮಕ ಹೋರಾಟದಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ಸಿಎಂಗೆ ಮನವರಿಕೆಯಾಗಿದೆ. ಆದ್ರೂ ವಿರೋಧಿಗಳಿಗೆ ಚೆಕ್ಮೇಟ್ ಇಡೋಕೆ ಇದು ಸಹಕಾರಿಯಾಗಲಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಇದ್ದಾರೆ. ಇನ್ನು ಸಿಎಂ ಫೈಟ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಸಿಎಂ ಲೀಗಲ್ ಫೈಟ್ ಏನು? ಇಡಿ ಕೇಸ್ ದಾಖಲು ರಾಜಕೀಯ ಪ್ರೇರಿತ ಅನ್ನೋದನ್ನ ಬೆಂಬಲಿಸುವುದು. ಮೂಡಾ ಕೇಸ್ನಲ್ಲಿ ಯಾವುದೇ ಹಣಕಾಸು ವರ್ಗಾವಣೆಯಾಗಿಲ್ಲ. ಹೀಗಿದ್ರೂ ಇಡಿ ಕೇಸ್ ದಾಖಲು ಮಾಡಿರೋದು ಕಾನೂನು ಬಾಹಿರ. ಮೂಡಾ ಕೇಸ್ ತನಿಖೆಗೆ ಆದೇಶವಾದ 1 ವಾರದ ಒಳಗೆ ಕೇಸ್ ದಾಖಲು ಅನುಮಾನವನ್ನು ಮೂಡಿಸ್ತಾ ಇದೆ. 3 ದಿನದಲ್ಲೇ ಇಡಿ ಪಿಎಂಎಲ್ಎ ಕೇಸ್ ದಾಖಲು ಮಾಡಿದ್ದು ಅನುಮಾನಕ್ಕೆ ಕಾರಣ ಅನ್ನೋದು ಅವರ ವಾದ ಆಗ್ತಿದೆ. ಸಿಎಂ ರಾಜಕೀಯ ಚೆಕ್ಮೇಟ್. 14 ಸೈಟ್ಗಳನ್ನು ವಾಪಸ್ ಪಡೆಯುವಂತೆ ಮೂಡಾಗೆ ಪತ್ನಿ ಪಾರ್ವತಿ ಪತ್ನಿ ಪತ್ರ ಮೂಡಾ 14 ಸೈಟ್ಗಳನ್ನು ರದ್ದು ಮಾಡಿರೋದ್ರ ಬಗ್ಗೆ ಹೈಕಮಾಂಡ್ಗೆ ಸಿಎಂ ಮಾಹಿತಿ. ನಾನು ಕ್ಲೀನ್ ಆಗಿ ಹೊರಗೆ ಬರಬೇಕು, ಅಲ್ಲಿ ತನಕ ಹೋರಾಟ ಮಾಡ್ತೇನೆ ಅಂದಿರುವ ಸಿದ್ದರಾಮಯ್ಯ ಕಾನೂನು ಹೋರಾಟದ ಅಂತಿಮ ತನಕವೂ ಜೊತೆಯಲ್ಲಿ ಇರುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ನಿಂದಲೂ ಸಿದ್ದರಾಮಯ್ಯಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಕಡೆ ಹೋರಾಟದ ತನಕವೂ ಬೆಂಬಲ ಇದ್ದೇ ಇರುತ್ತೆ. ಸಿದ್ದರಾಮಯ್ಯಗೆ ಭರವಸೆ ಕೊಟ್ಟಿರುವ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ಇಡೀ ಪಕ್ಷವೇ ಸಿಎಂ ಬೆಂಬಲಕ್ಕೆ ನಿಂತಿದೆ. ಯಾವುದೇ ಕಾರಣಕ್ಕೂ ಸಿಎಂ ರಾಜೀನಾಮೆ ಕೊಡಬಾರದು ಅಂತ ಸಿಎಂ ಸಂಪುಟ ಸಲಹೆ ಕೊಟ್ಟಿದೆ. ನೋಡಿ, ರಾಜೀನಾಮೆ ಕೊಡುವಂತೆ ಸಹಜವಾಗಿ ಪಕ್ಷ ಕೇಳಕಾತಾರ. ಅವ್ರು ಏನು ಸಣ್ಣದಿರಲಿ ದೊಡ್ಡದಿರಲಿ ಅದಕ್ಕೆ ಈಗಾಗಲೇ ಸಿ ಎಂ ಅವರು ಹೈಕಮಾಂಡು ನಾವು ಸ್ಪಷ್ಟಪಡಿಸಿದ್ವಿ, ಯಾರು ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋಲ್ಲ ಅಂತ. ಸೊ ಹೇಳಿದ್ಮ್ಯಾಗ ಅದು ವಿಷಯ ಅಲ್ಲಿಗೆ ಮುಗಿದಿದೆ. ವಿಚಾರ ಕೋರ್ಟಲ್ಲಿದೆ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ನೋಡಬೇಕು. ಯಾವ ಕೋರ್ಟೂ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡು ಅಂತ ಹೇಳಿಲ್ಲ. ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ಆ ಒಂದು ಸೈಟ್ಗಳನ್ನು ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಉದ್ದೇಶ ಕಾರಣ ಎಲ್ಲ ಏನು ಅಂತಂದರೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನು ಅವರ ಮನಸ್ಸಿಗೆ ಘಾಸಿ ಮಾಡುವಂಥ ವರ್ತನೆಗಳು, ರಾಜಕೀಯ ಷಡ್ಯಂತ್ರ ಮಾಡಿ ಅವರ ಚಾರಿತ್ರ್ಯ ವಧೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಿತ್ತು, ಅದಕ್ಕೆ ಮನಸ್ಸು ಬೇಸತ್ತು. ಅಷ್ಟೇ ಅಲ್ಲ, ಅದಕ್ಕೆ ಸರಿಯಾದ ರೀತಿಯ ಸ್ಪಂದನೆ ಅಂದ್ರೆ ಈ ರೀತಿಯಾಗಿ ವಾಪಸ್ ಕೊಡಬೇಕಾದದ್ದು. ಆ ಕೆಲಸವನ್ನು ಅವರ ಧರ್ಮಪತ್ನಿ ಪಾರ್ವತಿಯವರು ಮಾಡಿದ್ದಾರೆ. ಸಿಎಂಗೆ 62 ಕೋಟಿ ಬೇಡವಾ ಎಂದ ವಿಪಕ್ಷ. ಮೂಡಾ ಆಯುಕ್ತರನ್ನೇ ಬಂಧಿಸಬೇಕು ಎಚ್ಡಿಕೆ. ಇನ್ನು ಮೂಡಾಗೆ ಸೈಟ್ ವಾಪಸ್ ಮಾಡಿದ್ರೂ ವಿಪಕ್ಷಗಳ ವಾಗ್ದಾಳಿ ನಿಂತಿಲ್ಲ. 62 ಕೋಟಿ ಪರಿಹಾರ ಕೊಡಬೇಕು ಅಂತ ಹೇಳ್ತಾ ಇದ್ದ ಸಿಎಂ ಈಗ ಸೈಟ್ ಯಾಕೆ ವಾಪಸ್ ಕೊಟ್ರು ಹೀಗಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನೊಂದು ಕಡೆ ಕೋರ್ಟ್ ವಿಚಾರಣೆ ನಡೀತಾ ಇದ್ರು ಮೂಡಾ ಸೈಟ್ ಅನ್ನ ಆಯುಕ್ತರು ಹೇಗೆ ವಾಪಸ್ ಪಡೆದ್ರು, ಅವರನ್ನ ಮೊದಲು ಬಂಧಿಸಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ನೆನ್ನೆ ಸೈಟನ್ನ ನಾನು ವಾಪಸ್ ಕೊಟ್ಟಿದ್ದೀನಿ, ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ. ಯಾವ ಕಾಂಟೆಕ್ಸ್ಟ್ ಮೇಲೆ ವಾಪಸ್ ಕೊಡ್ತಾರೆ ಅವರು? ಯಾರ ಸೈಟ್ ಅದು? ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಅವರು? ಈಗ ಮೂಡಾ ಕಮಿಷನರ ಲೋಕಾಯುಕ್ತಕ್ಕೆ ಏನಾದರೂ ಗಟ್ಸಿದ್ರೆ, ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ದರೆ ತನಿಖೆನಲ್ಲಿ ಆ ಮೂಡಾ ಕಮಿಷನರ್ನ ಅರೆಸ್ಟ್ ಮಾಡಬೇಕೀಗ ತಕ್ಷಣಕ್ಕೆ. ಯಾಕೆ ಮೂಡಾ ಕಮಿಷನರ್ದನ್ನು ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ? ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ, ಕೋರ್ಟ್ ಆದೇಶ ಕೊಟ್ಟಾಗಿದೆ. ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿ ನೆನ್ನೆ ಡ್ರಾಮಾ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕೆ ಸಾಧ್ಯ ಇವರು? ನಿಮ್ಮ ಪಾರ್ಟಿಯಲ್ಲಿ ನಿಮಗಷ್ಟು ಗೌರವ ಇದ್ದರೆ, ನಿಮ್ಮ ನೇತೃತ್ವಕ್ಕಷ್ಟು ಬೆಲೆ ಇದ್ದರೆ, ನಿಮ್ಮನ್ನು ನೀವು ಕ್ಲೀನಾಗಿ ಬಂದರೆ ನಿಮ್ಮನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿ. ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ. ಹಿಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಕೆಡವಲಿಕ್ಕೆ ಹೊರಟಿಲ್ಲ. ನಮ್ಮ ಉದ್ದೇಶವೂ ಅದಲ್ಲ. ತಪ್ಪು ಮಾಡಿದವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು, ಇದು ನಮ್ಮ ಆಗ್ರಹ ಆಗಿದೆ. ಬೇರೆದವ್ರನ್ನ ಯಾರಾದರೂ ಮಾಡಿರಿ. ನೀವು ಬಾರಿ ಬಾರಿ ಎಲ್ಲ OBCಗಳಿಗೆ ಹಿಂಗೆ ತೊಂದರೆ ಆಗಿರುತ್ತೆ. ದೇವರಾಜ್ ಅರಸಿಗೆ ತೊಂದರೆ ಕೊಟ್ಟವರು BJP ಅವರಲ್ಲ. ಅವತ್ತು ನರೇಂದ್ರ ಮೋದಿ ರಾಜಕಾರಣದಲ್ಲೇ ಇರಲಿಲ್ಲ. ನೀವು ತೊಂದರೆ ಕೊಟ್ಟವರು ಕಾಂಗ್ರೆಸ್ ಪಾರ್ಟಿಯವರು. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಸಿಕ್ಕಾಕೊಂಡಿದ್ದೀರಿ, ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ದೀರಿ, ರಾಜೀನಾಮೆ ಕೊಡಿ. ದಿಕ್ಕು ತಪ್ಪಿಸುವ ಅಥವಾ ಗೊಂದಲಕ್ಕೀಡು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೀನಿ, ಪತ್ರಕರ್ತರು ನಿಮ್ಮನ್ನೇ ಪ್ರಶ್ನೆ ಕೇಳಿದರು, ಸೈಟ್ ವಾಪಸ್ ಕೊಡ್ತೀರಾ ಅಂತ. ಯಾಕೆ ಕೊಡಬೇಕು? 62 ಕೋಟಿ ಕೊಡಬೇಕು ಅಂತ ಕೇಳಿದರು ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಈಗ 62 ಕೋಟಿ ಬೇಡವ ನಿಮಗೆ? ಯಾಕೆ ಇಷ್ಟು ಬೇಗ ಕೊಟ್ಬಿಟ್ರಿ? ಆತ್ಮಸಾಕ್ಷಿ ಅಸ್ತ್ರ ಪ್ರಯೋಗಿಸಿದ ಸಿಎಂ. ವಿರೋಧಿಗಳಿಗೆ ಸಿಎಂ ಟಕ್ಕರ್ ಕೊಟ್ರ.
ರಾಜೀನಾಮೆಗೆ ಒತ್ತಾಯಿಸ್ತಾ ಇರುವ ವಿಪಕ್ಷಗಳಿಗೆ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ವಿರೋಧಿಗಳತ್ತ ಆತ್ಮಸಾಕ್ಷಿ ಅಸ್ತ್ರವನ್ನ ಪ್ರಯೋಗ ಮಾಡಿರುವ ಸಿಎಂ, ಕಾನೂನಿಗಿಂತ ದೊಡ್ಡದು ಆತ್ಮಸಾಕ್ಷಿ ನ್ಯಾಯಾಲಯ, ನಾವು ಆತ್ಮಸಾಕ್ಷಿಯಂತೆ ನಡಿಬೇಕು. ಗಾಂಧೀಜಿ ಕೂಡ ಇದನ್ನೇ ಹೇಳಿದ್ದಾರೆ ಅನ್ನೋ ಮೂಲಕ ಆತ್ಮಸಾಕ್ಷಿಯಂತೆ ಕಾನೂನು ಹೋರಾಟ ನಡೆಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವು ಕೊಟ್ಟಿದ್ದಾರೆ. ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂತ ನ್ಯಾಯಾಲಯ ಇದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ. ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು. ಅದರಿಂದ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದೇ ಆದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ. ನ್ಯಾಯಾಲಯ ಮತ್ತು ಕಾನೂನಿಗಿಂತ ಇನ್ನೊಂದು ದೊಡ್ಡ ನ್ಯಾಯಾಲಯ ಇದೆ, ಅದು ಆತ್ಮಸಾಕ್ಷಿಯ ನ್ಯಾಯಾಲಯ. ಇದನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಹಾಗಾಗಿ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದೇ ಇರ್ಬೋದು, ಆದರೆ ನಾವು ಆತ್ಮಸಾಕ್ಷಿಗೆ ತಕ್ಕಂತೆ ನಡೆದುಕೊಳ್ಬೇಕು ಅಂತ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಈ ಹೇಳಿಕೆ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅಂದರೆ ವಿರೋಧಿಗಳಿಗೆ ಟಕ್ಕರ್ ಕೊಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಾನು ನನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಡೆದುಕೊಳ್ತೇನೆ ಅಂತ. ಏಕೆಂದರೆ ಈಗ ಆಗ್ತಾ ಇರತಕ್ಕಂಥ ಮೂಢ ಪ್ರಕರಣದ ಬೆಳವಣಿಗೆಗಳು, ಜೊತೆಗೆ ಅವರ ಕುಟುಂಬದಲ್ಲಾಗಿರ್ತಕ್ಕಂಥ ನೋವು, ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಆತ್ಮಸಾಕ್ಷಿಯ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರಾ ಅನ್ನೋದು ಚರ್ಚೆಗೆ ನಾಂದಿಯಾಗಿದೆ. ಆದರೆ ಇದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ನಾನು ಯಾವ ಅಂಶದ ಆಧಾರದ ಮೇಲೆ ಈ ಒಂದು ಹೇಳಿಕೆ ಕೊಟ್ಟೆ, ಅಂದರೆ ಇವತ್ತು ಗಾಂಧಿ ಜಯಂತಿ ಇತ್ತು, ಆ ಕಾರಣಕ್ಕೋಸ್ಕರವಾಗಿ ಗಾಂಧೀಜಿಯವರ ತತ್ವ ಆದರ್ಶಗಳ ಹಿನ್ನೆಲೆಯಲ್ಲಿ ನಾನು ಹೇಳಿಕೆ ಕೊಟ್ಟನೋ ಅಥವಾ ಬೇರೆ ಏನು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ಬೇಕಾಗತ್ತೆ. ಆದರೆ ಇವತ್ತು ಎಲ್ಲಿಯೂ ಕೂಡ ನಾನು ರಾಜಕಾರಣ ಮಾತಾಡೋದಿಲ್ಲ ಅನ್ನೋ ಅಂಶವನ್ನು ಕೂಡ ಪದೇ ಪದೇ ಮಾಧ್ಯಮಗಳ ಬಳಿ ಒಂದು ರೀತಿಯಲ್ಲಿ ಒತ್ತಿ ಹೇಳ್ತಾ ಇದ್ರು. ಹಾಗಾಗಿ ಆತ್ಮಸಾಕ್ಷಿಯ ಅಸ್ತ್ರ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಯಾರಿಗೆ ನಾಟುತ್ತೆ, ಆ ಒಂದು ಸಂದೇಶ ಯಾರಿಗೆ ತಲುಪುತ್ತೆ, ಈ ಸಂದೇಶದಿಂದ ಏನಾದರೂ ಸಿದ್ದರಾಮಯ್ಯನವರಿಗೆ ಪ್ರಯೋಜನ ಆಗುತ್ತಾ, ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಿದೆ. ಸಂಕಷ್ಟದಿಂದ ಪಾರು ಮಾಡ್ತಾಳ ಚಾಮುಂಡಿ. ನಾಳೆ ದಸರಾ ಉತ್ಸವಕ್ಕೆ ಸಿಎಂ ಚಾಲನೆ. ಇವೆಲ್ಲ ಜಂಜಾಟದ ಮಧ್ಯೆ ನಾಳೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸುವ ಮುನ್ನ ದಸರಾ ಮಹೋತ್ಸವಕ್ಕೆ ಸಿಎಂ ಚಾಲನೆ ಕೊಡಲಿದ್ದಾರೆ. ಸಂಕಷ್ಟದಲ್ಲಿರುವ ಮುಖ್ಯಮಂತ್ರಿಗಳನ್ನ ನಾಡಿನ ಅಧಿದೇವತೆ ಪಾರು ಮಾಡ್ತಾಳ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಢ ಹಗರಣದಿಂದಾಗಿ ಇಡಿ ಮತ್ತೆ ಲೋಕಾಯುಕ್ತದ ಟೆನ್ಷನ್ ಎದುರಾಗಿದೆ. ಇದರ ಮಧ್ಯದಲ್ಲೇ ನಾಳೆ ಸಿಎಂ ಸಿದ್ದರಾಮಯ್ಯನವರು ದಸರಾವನ್ನ ಉದ್ಘಾಟಿಸಿದ್ದಾರೆ. ಈ ನಡುವೆ ತಾಯಿ ಚಾಮುಂಡೇಶ್ವರಿ ಇದರಿಂದಾಗಿ ಸಿಎಂ ಅನ್ನ ಕಾಪಾಡ್ತಾರಾ ಅಥವಾ ಈ ಹಗರಣದಲ್ಲಿ ಮತ್ತಷ್ಟು ತೊಂದರೆಗಳು ಸಿಎಂಗೆ ಎದುರಾಗುತ್ತಾ ಅನ್ನೋ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.